ಬೆಂಗಳೂರು ಮಹಾನಗರ ರಸ್ತೆಗಳ ಸ್ಥಿತಿ ಅಯೋಮಯ. ಗುಂಡಿಗಳ ನಡುವೆ ಕಾಣೆಯಾದ ರಸ್ತೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ನಾಗರಿಕರ ಬದುಕಿಗೆ ಸಂಕಷ್ಟವನ್ನ ತಂದಿವೆ. ಮಳೆಗಾಲದಲ್ಲಿ ಗುಂಡಿಗಳಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಕಳಪೆ ಕಾಮಗಾರಿಯಿಂದ ರಸ್ತೆಗಳು ಹಾಳಾಗಿದ್ದು ಬಿಬಿಎಂಪಿಯ ನಿರ್ಲಕ್ಷ್ಯದಿಂದ ಸಮಸ್ಯೆ ಉಲ್ಬಣಗೊಂಡಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ರಸ್ತೆ ಗುಂಡಿಗಳು ಹಾಗೆಯೇ ಇವೆ. ಗುಂಡಿಗಳನ್ನು ಮುಚ್ಚೋದಿಕ್ಕೆ ಕಾರ್ಯಪಡೆ ರಚಿಸಿದ್ದರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಕೆಲವೆಡೆ ಗುಂಡಿಗಳ ನಡುವೆ ರಸ್ತೆ ಹುಡುಕಬೇಕು. ಮಳೆಗಾಲದಲ್ಲಿ ಇಂಥ ರಸ್ತೆಗಳ ಮೇಲೆ ಓಡಾಡುವುದು ದುಸ್ಥಿತಿಯೇ ಸರಿ. ಮಹಾನಗರದಲ್ಲಿ ಕೊಂಚ ಜೋರು ಮಳೆ ಸುರಿದರೂ ಸಾಕು, ರಸ್ತೆಗಳಲ್ಲಿ ಸಾಲು ಸಾಲಾಗಿ ಇಣುಕುವ ಗುಂಡಿಗಳು ಜನರ ಬದುಕನ್ನು ಹೈರಾಣಾಗಿಸುತ್ತಿವೆ. ಕಿಕ್ಕಿರಿದ ವಾಹನಗಳಿಂದ ಕಂಗೆಟ್ಟಿರುವ ರಸ್ತೆಗಳು ನಿರ್ವಹಣೆ ಕೊರತೆಯಿಂದ ಮೈಮೇಲೆಲ್ಲ ಗುಂಡಿಗಳನ್ನು ಮಾಡಿಕೊಂಡು ಒದ್ದಾಡುತ್ತಿವೆ. ಹೋಂಡಾ ಗುಂಡಿಗಳಿಂದಾಗಿ ವಾಹನ ದಟ್ಟಣೆ ಮತ್ತಷ್ಟು ಉಲ್ಬಣಿಸುತ್ತಿದೆ. ಸಾರ್ವಜನಿಕರ ಬಹುಪಾಲು ಸಮಯ ರಸ್ತೆಗಳಲ್ಲೇ ಕಳೆದು ಹೋಗುತ್ತಿದೆ. ವರ್ಷಕ್ಕೆ ಸರಾಸರಿ ಸಾವಿರಾರು ಮಿಲಿಮೀಟರ್ ಮಳೆಯಾಗುವ ಕಡೆ ರಸ್ತೆಗಳು ಸುಸ್ಥಿತಿಯಲ್ಲೇ ಇವೆ. ಆದರೆ ಒಂದೆರಡು ದಿನ ಸುರಿಯುವ ಮಳೆಗೇನೆ ನಗರದ ರಸ್ತೆಗಳು ಚಂದ್ರನ ಮೇಲಿನ ಕೂಳಿಗಳಂತೆಯೇ ಗುಂಡಿಗಳಿಂದ ತುಂಬಿ ಹೋಗಿವೆ. ಮಳೆಗಾಲದಲ್ಲಿ ಗುಂಡಿ ಯಾವುದು, ಸಮತಟ್ಟಾಗಿರುವ ರಸ್ತೆ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ. ಒಂದು ಗುಂಡಿ ತಪ್ಪಿಸಿ ಮುಂದೆ ಸಾಗುವಷ್ಟರಲ್ಲಿ ದುತ್ತನೆ ಮತ್ತೊಂದು ಹೋಂಡಾ ಎದುರಾಗುತ್ತಿದ್ದು ವಾಹನ ಸವಾರರು ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ನಗರದ ಹೊರವಲಯದ ರಸ್ತೆಗಳಂತೂ ಕೆಸರು ಗದ್ದೆಗಳಾಗಿಯೇ ಮಾರ್ಪಟ್ಟಿವೆ ಸರಿ. ಕಳಪೆ ಕಾಮಗಾರಿಯಿಂದಾಗಿ ಡಾಂಬರು ಕಿತ್ತು ಬಂದು ಜಲ್ಲಿ ಕಲ್ಲುಗಳು ರಸ್ತೆಯಲ್ಲೇ ಹರಡಿಕೊಂಡಿವೆ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ನಾವಿವಾಗ ಇರೋದು ಹೊಸಕೆರೆಹಳ್ಳಿ ಮೇನ್ ರೋಡಲ್ಲಿ PS ಕಾಲೇಜ್ ಎದುರುಗಡೆ ಇದ್ದೀವಿ. ಅಕ್ಕಪಕ್ಕದಲ್ಲಿರುವಂತಹ ರಸ್ತೆಗಳ ದುಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ದಿನನಿತ್ಯದಲ್ಲಿ ಓಡಾಡುವಂತಹ ಪಬ್ಲಿಕ್ ಅಂದರೆ ಸಾರ್ವಜನಿಕರ ಒಂದು ರಿಯಾಕ್ಷನ್ ಹೇಗಿರುತ್ತೆ, ಅವರ ಅನುಭವ ಹೇಗಿದೆ ಅನ್ನೋದು ಏನು ಅಂತ ಕೇಳೋಣ ಬನ್ನಿ. ನನ್ನ ಹೆಸರು ಇಲ್ಲಿ ರೋಡ್ ಹಾಳಾಗೈತೆ. ಎಷ್ಟೋ ಸತಿ ಗಾಡಿ ಎಲ್ಲ ಬಿದ್ದೋಯ್ತೆ. ಬಸ್ಸಿಗೆ ತೊಂದರೆ ಐತೆ ಬರೋಕ್ಕೆ. ಜಾಸ್ತಿ ಟ್ರಾಫಿಕ್ ಅಲ್ಲಿ ಎಲ್ಲ ಬೆಳಿಗ್ಗೆ ಸ್ಕೂಲ್ಗೆ ಹೋಗಕ್ಕೈತಲ್ಲ, ನಮಗೆ ರೋಡ್ ರೆಡಿ ಮಾಡಿಸ್ಕೊಂಡು. ನನ್ನ ಹೆಸರು ಆಲೇಶ್ ಅಂತೇಳಿ ಇಲ್ಲೇ ಟ್ರಪ್ ಓಡಿಸೋದು. ನಾನು 25 ವರ್ಷದಿಂದ ಇಲ್ಲೇ ಇದ್ದೀನಿ. ಇಲ್ಲಿ ಜನಗಳಿಗೆ ತೊಂದರೆ ಅದೇ ನೋಡಿ. ಇದೀಗ ಟ್ರಾಫಿಕ್, ರೋಡು, ಮೋರಿ ಇವೆಲ್ಲ ಏನಿಲ್ಲ. ಕಸ ಗಿಸ ಸರಿಯಾಗಿ ಕ್ಲೀನ್ ಮಾಡಲ್ಲ. BBMP ಅವ್ರಿಗೆ ಹೇಳಿದ್ರೆ ನೋಡಿ, ಇಷ್ಟಿದ್ದ ಬಸ್ ಸ್ಟ್ಯಾಂಡೇ ಇರಲಿಲ್ಲ ಇಲ್ಲಿ. ಮೊನ್ನೆ ತಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಆ ಕಡೆ ಬ್ಯಾಕ್ ಸೈಡಲ್ಲಿದೆ ಬಸ್ ಸ್ಟ್ಯಾಂಡ್. ಅಲ್ಲಿ ಹೇಳಿದ್ರೆ MLA BA ಅವರಿಗೆಲ್ಲ ಹೇಳಿದ್ರೆ BBMP ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಂದರು. ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ BBMP ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ MLA ಅವ್ರಿಗೆ ಹೇಳ್ರಿ ಅಂತ ಅಂದರು. ಮತ್ತೆ ಯಾರು ಕೇಳ್ಬೇಕು ನಾವು ಅಲ್ವಾ? ಇಷ್ಟೆಲ್ಲ ನೋಡಿ, ಇವಾಗ ಎಲ್ಲ ನೀರು ನಿಂತಿದೆ ನೋಡಿ. ಆ ರೋಡಲ್ಲಿ ನೀರು ನಿಂತ್ಕೊಂಡು ಎಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ ನೀವೇ ನೋಡ್ತಾ ಇದ್ದೀರಲ್ಲ ಮೇಡಮ್. ಮುಂದೆ ಹೋಗಿ ನೋಡಿ, ಆ ರೋಡಿ ಅಲ್ಲಿ ಕಸಾಲ ಬಿದ್ದಿದೆ, ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ. ಸ್ಯಾನಿಟರಿ ಲೈನ್ ಕುಡಿಯಿಲ್ಲ. ಇಷ್ಟೆಲ್ಲ ತಾಪತ್ರ ಆಗ್ತಾಯಿದೆ. ಹಾಂ ಸರ್, ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ದ್ವಾರಕಾ ನಗರದ ನಿವಾಸಿ. PS ಕಾಲೇಜ್ ಸರೌಂಡಿಂಗಲ್ಲಿದ್ದೀನಿ. ಬೆಳಗ್ಗೆಯಿಂದ ಸಂಜೆಗಿಂತ ನಮಗೆ ರೋಡಲ್ಲೇ ವನವಾಸ ಆಗ್ಬಿಟ್ಟಿದೆ. ಮನೆ ಸೇರ್ಕೊಳ್ಳೋದು ಎಷ್ಟೊತ್ತಿಗೆ ಅಂತ ನನಗೇನು ಡೌಟ್ ಆಗ್ಬಿಟ್ಟಿದೆ. ಆಮೇಲೆ ಯಾರಿಗೂ ನಾವು ಇದನ್ನು ನಂಬ್ಕೊಂಡು ನಾವು ಮಾತು ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ನೋಡ್ರಿ, ಇಲ್ಲಿ ನೋಡ್ತಾ ಇದ್ದೀರ ನೀವೆಲ್ಲನೂ, ರೋಡೇ ಹೋಗ್ತಾ ಇಲ್ಲ. ಒಳ್ಳೆ ಆಮೆಗಿಂತ ಕಮ್ಮಿನೇ ಹೇಳ್ಬೇಕಂದ್ರೆ ನಡ್ಕೊಂಡೆ ಹೋಗ್ಬಿಡ್ಬೋದು. ಈಗ ಆಟೋ ಕ್ಯಾಚ್ ಮಾಡೋದಾಗಲಿ, ಬಸ್ ಕ್ಯಾಚ್ ಮಾಡೋದಾಗಲಿ, ಗಾಡಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ಆ ಥರ ಆಗ್ಬಿಟ್ಟಿದೆ. ನಮ್ಮ ಸರ್ಕಾರದವರು ಈ ಕಡೆ ಗಮನ ಹರಿಸ್ಬಿಟ್ಟು ಫಸ್ಟ್ ಈ ಫ್ಲೈಓವರ್ ಆಗ್ತಾ ಇದ್ದಲ್ಲ ಜಂಕ್ಷನ್ದು, ಇದನ್ನು ಮೊದಲು ಫಿನಿಷ್ ಮಾಡಿದ್ರೆ ಪಾಪ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಆ ಉಸಿರು ಏನು ಈ ಒಂಥರ ಈ ಧೂಳಲ್ಲಿ ಮಾಸ್ಕ್ಗಳು ಹಾಕ್ಕೊಂಡು ಅವ್ರ ಉಸಿರಾಟಕ್ಕೆ ತೊಂದರೆ ಆಗ್ಬಿಟ್ಟಿದೆ. ನಾವು ಈ ಕಡೆಯಿಂದ ಆ ಕಡೆ ದಾಟಬೇಕಾದ್ರೆ ಗಂಟೆಗಳು ಗೊತ್ತಿ ಕಾಯಬೇಕು. ಆ ಥರ ನಮಗೆ ಪರಿಸ್ಥಿತಿ ಆಗ್ಬಿಟ್ಟಿದೆ. ದಯವಿಟ್ಟು ಈ ಕಡೆ ಗಮನ ಹರಿಸಿ ಪಬ್ಲಿಕ್ ಬಗ್ಗೆ ಕಾಳಜಿ ತಗೊಂಡು ನೀವು ಬೇರೆ ಫ್ರೀಗಳು ಅವೆಲ್ಲ ಕೊಡೋಬತ್ತು ನಮ್ಗೆ ಇದನ್ನು ಮಾಡಿರಿ. ಯಾವುದು ಈ ರಸ್ತೆ ಮಾಡಿರಿ. ಫ್ರೀಯಿಂದ ಏನು ಪ್ರಯೋಜನ ಇಲ್ಲ ಸಮಯ. ನೀವು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ದುಡಿತಾರೆ, ಅವ್ರವ್ರ ತಕ್ಕನಾಗೆ ದುಡಿತಾರೆ, ಜೀವನ ಮಾಡ್ತಾರೆ. ಅರ್ಥ ಆಯ್ತಾ? ನೀವು ಫ್ರೀ ಕೊಡಬೇಡಿ, ನಮ್ಗೆ ರೋಡ್ ಮಾಡಿ, ರಸ್ತೆ ಮಾಡಿ. ಆದ್ದರಿಂದ ದಯವಿಟ್ಟು ನೀವು ಈ ಕಡೆ ಗಮನ ಕೊಟ್ಟು ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾರೆ. ದಯವಿಟ್ಟು ಸರ್, ನಾವು ಡೈಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ರೋಡ್ ತುಂಬಾ ಕಂಜೆಸ್ಟೆಡ್ ಆಗಿದೆ. ಒಂದೊಂದು ರೋಡ್ ತುಂಬಾ ಚಿಕ್ಕದು, ಬಿಟ್ಟೆ ಆಲ್ರೆಡಿ ಚಿಕ್ಕದಾಗಿದೆ. ಅದರಲ್ಲಿ ಪ್ಯಾಥೋಲ್ಸ್ ಎಲ್ಲ ಭಯಂಕರವಾಗಿದೆ. ನಾವು ಟ್ಯಾಕ್ಸ್ ಸಿಕ್ಕಾಪಟ್ಟೆ ಪೇ ಮಾಡ್ತೀವಿ, ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಸ್ ಟು ಬ್ಯಾಡ್. ಓಕೆ, Bangalore is a very big city and it is a big IT city. Okay, government should take a very important steps to improve the roads. ನಾವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. Every day we are traveling in the same roads, but it is taking too much of time.
ದಯವಿಟ್ಟು ಈ ಸರ್ಕಾರ ಬಂದ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಎಲ್ಲ ರಿಪೇರಿ ಮಾಡುವಾಗ ಕ್ಲಿಯರ್ ಆಗಿ ಮಾಡಿ ಎಲ್ಲ ಅರ್ಧಂಬರ್ಧ ಮಾಡ್ಬಿಡ್ತೀರಾ. ಅದರಲ್ಲಿ ಪಾತ್ ಹೋಲ್ಸ್ ಎಲ್ಲ ಆಲ್ರೆಡಿ ಕಟ್ಟಿರೋ ರೋಡಲ್ಲೇ ಪಾತ್ ಹೋಲ್ಸ್ ಜಾಸ್ತಿ ಇರುತ್ತೆ. ಕ್ವಾಲಿಟಿ ಆಫ್ ರೋಡ್ಸ್ ಆಲ್ಸೋ ಬ್ಯಾಡ್. ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಒಳ್ಳೇದು. ಎಲ್ಲರೂ ಸಂತೋಷವಾಗಿರ್ತೀವಿ ಅಷ್ಟೇ. ಥ್ಯಾಂಕ್ ಯು. ನೋಡ್ರಲ್ಲ ವೀಕ್ಷಕರೇ, ನಮ್ಮ ಬೆಂಗಳೂರಿನ ಹೊಸಕೆರೆಯಲ್ಲಿ ಮೈನ್ ರೋಡ್ನ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಬೆಂಗಳೂರಿನ ಈ ಒಂದು ವಿಭಾಗದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಿನ ಇನ್ನು ಹಲವಾರು ವಿಭಾಗಗಳಲ್ಲಿ ಇದೇ ಸೇಮ್ ಪ್ರಾಬ್ಲಮ್ಸ್ಗಳನ್ನ ಎದುರಿಸ್ತಿರುವಂಥದ್ದು ಸಾರ್ವಜನಿಕರ ಒಂದು ಬೇಡಿಕೆಗಳು ಇಷ್ಟೇ. ಸರ್, ನಮಗೆ ಬಿಟ್ಟಿ ಭಾಗ್ಯ ಬೇಡ ಸರ್. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲವರು ಆಟೋ ಓಡಿಸ್ತಿರ್ತಾರೆ, ಬೆಳಗ್ಗೆ ಸಂಜೆ ಆಫೀಸ್ಗೆ ಅಪ್ ಅಂಡ್ ಡೌನ್ ಮಾಡೋದಿರುತ್ತೆ. ಇಂಥ ಟೈಮಲ್ಲಿ ನಮಗೆ ಉತ್ತಮವಾದಂಥ ರೋಡ್ ವ್ಯವಸ್ಥೆ ಕೊಡಿ. ಇವಾಗ ನಾವಲ್ಲಿ ನೋಡಿದ್ವಿ, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸುಮಾರು ದಿನಗಳೇ ಆಯಿತು ಅದು ಕನ್ಸ್ಟ್ರಕ್ಷನ್ ಶುರುವಾಗಿ, ಇನ್ನೂ ಮುಗಿದಿಲ್ಲ. ಅದರಿಂದ ತುಂಬ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ. ಮಳೆ ಬಂದ್ರಂತೂ ಈ ಗೋಚನ್ನ ನೋಡೋದಕ್ಕಾಗಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನವನ್ನು ಹರಿಸಿ ನಮಗೆ ಒಂದು ರೋಡಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಡಿ. ಯಾಕಂದರೆ ಇದು ಸಾರ್ವಜನಿಕರಿಗೂ ಸರ್ವರಿಗೂ ಕೂಡ ಸಹಾಯ ಆಗುವಂಥದ್ದು. ನಮ್ಮ ಬೆಂಗಳೂರಿನ ಸಿಟಿ ಒಳ್ಳೆ ಬೆಸ್ಟ್ IT ಸಿಟಿ ಅಂತಾನೆ ನಾವು ಕರಿತೀವಿ. ಈ ಪೊಲೀಸರ ಅಂತ ಕೇಳ್ಕೊಂಡ್ರು. ಖಂಡಿತ ಸರ್, ಈ ಒಂದು ನಮ್ಮ ಚಾನಲ್ನ ವತಿಯಿಂದ ಈ ಒಂದು ನ್ಯೂಸನ್ನು ನೀವು ನೋಡಿದ್ದೆ ಆದರೆ ದಯವಿಟ್ಟು ಈ ಒಂದು ರೋಡ್ನ ವ್ಯವಸ್ಥೆಯನ್ನು ಸರಿ ಮಾಡ್ಕೊಡಿ ಅಂತ ಕೇಳ್ಕೊತೀವಿ. ಕ್ಯಾಮ್ರಾಮನ್ ಕಿರಣ್ ಜೊತೆ ದಿವ್ಯಾ.